ನಾಗರಾಜ್ ಯಾದವ್ ಅವರೇ, ಈಗಿನ ಸನ್ನಿವೇಶ ನೋಡ್ತಾ ಇದ್ರೆ ಇನ್ನೊಂದು 2-3 ತಿಂಗಳಲ್ಲಿ ನಿಮ್ಮ ಪಕ್ಷದಲ್ಲಿ ಬಹಳಷ್ಟು ಬೆಳವಣಿಗೆ ನಡೆಯುತ್ತೆ. ಯಾವ ಬದಲಾವಣೆನೂ ಆಗೋದಿಲ್ಲ, ಯಾವ ಕ್ರಾಂತಿ ಬೆಳವಣಿಗೆ ಬದಲಾವಣೆ ಕ್ರಾಂತಿ ಏನೂ ಆಗೋದಿಲ್ಲ. ಎಲ್ಲವೂ ಶಾಂತವಾಗಿದೆ ಅಂತ ತಿಳ್ಕೊಳ್ಳಿ. ಇವ್ರು ಮಾತಾಡ್ತಾ ಹೇಳ್ತಾ ಇದ್ರು ರಾಜಣ್ಣ ಅವರು ಸಿದ್ದರಾಮಯ್ಯನವರು ಆತ್ಮೀಯರು ಅಂತ. DK ಶಿವಕುಮಾರ್ಗೆ ಅತ್ಯಂತ ಆತ್ಮೀಯರಾಗಿದ್ದವರು ರಾಜಣ್ಣ ಅವರು. 25 ವರ್ಷಗಳ ಕಾಲ ಶಾಸಕರಾಗಿ ಭಾಳ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರಿಬ್ಬರು ಕೂಡ. ತುಂಬ ಆತ್ಮೀಯರು ಇರ್ತಕ್ಕಂಥವ್ರು. ಕಳೆದ 6 ತಿಂಗಳಲ್ಲಿ ರಾಜಣ್ಣ ಅವರು ಅದು ಕ್ಲಿಯರ್ ಆಗುತ್ತೆ ಸರ್. ನೋಡಿ, ಡಿಫ್ರೆನ್ಸ್ ಒಪಿನಿಯನ್ಸ್ ಇರೋದೇ. ಇವತ್ತು ಕೂಡ ಹೇಳ್ತಾ ಇದ್ದೀನಿ ಕೇಳಿ. ನಾನು ಕೂಡ ಇದ್ದೆ, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ಎಲ್ಲರೂ ಇದ್ದರು. ನಾನು ಕೂಡ ಅಲ್ಲೇ CM ಚೇಂಬರಲ್ಲಿ ಇದ್ವಿ. ಈವನ್ DK ಶಿವಕುಮಾರ್ ಆಲ್ಸೋ ವಾಸ್ ಫೀಲಿಂಗ್ ಬ್ಯಾಡ್ ಫಾರ್ ರಾಜಣ್ಣ ಟು ಬಿ ರಿಮೂವ್ಡ್. ಗೊತ್ತಾ ನಿಮಗೆ? ಇವ್ರು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಎಷ್ಟು ಪೊಲಿಟಿಕಲಿ ಆತ್ಮೀಯರಾಗಿದ್ದಾರೋ ಅಷ್ಟೇ ಆತ್ಮೀಯರ DK ಶಿವಕುಮಾರ್. ಅರ್ಥ ಆಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಸೋದರಿ. ಯಾಕೆ? ಅದಕ್ಕೆ ರೀ, ನಾನು ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪೊಲಿಟಿಕಲಿ ಹೆಂಗೆ ಒಂದಾಗಿದಾರಲ್ವಾ, ಹಂಗೆ DK ಶಿವಕುಮಾರ್ ಮತ್ತು KN ರಾಜಣ್ಣ. ನಾವು ಟೈಮ್ ಕಡಿಮೆ ಅಂತ ಹೇಳ್ತಾ ಇದ್ದೀನಿ ಕೇಳಿ. ಈಗ ಸೆಪ್ಟೆಂಬರ್ಲ್ಲಿ ಆಗ್ತಕ್ಕಂಥ ಕ್ರಾಂತಿಗೆ ಆಗಸ್ಟಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಅದನ್ನು ಸುಳ್ಳು ಅಂತ ಮಾತು ಹೇಳ್ತಾ ಇದ್ದೀನಿ. ಒಬ್ಬರು ಅಪ್ರಿಷಿಯೇಟ್ ಮಾಡಬೇಕು. ಒಂದು ಹೈಕಮಾಂಡು ಏನಾಗ್ತದೆ ಒಂದು ರಾಜ್ಯಗಳಲ್ಲಿ ಜನ ನಮ್ಮ ಮತ ಕೊಟ್ಟಿರ್ತಾರೆ. ಕಾಂಗ್ರೆಸ್ ಪಕ್ಷ ಅಂತ ಮತ ಕೊಟ್ಟಿರ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ AICC ಅಧ್ಯಕ್ಷದಿಂದ ಹಿಡಿದು CWC ಎಲ್ಲರೂ ಕೂಡ ಜವಾಬ್ದಾರರಾಗ್ತದೆ. ಎಲ್ಲಿ ಡಿಸಿಪ್ಲಿನ್ ಇದೆ, ಎಲ್ಲಿ ಪಕ್ಷ ಇದೆ ಎಡುತ್ತದೆ, ಪಕ್ಷ ಏನಾಗ್ತದೆ ಅದನ್ನ ಸರಿ ಮಾಡಬೇಕಾದ ಕೆಲಸ ಹೈಕಮಾಂಡಿನ ಕೆಲಸ. ಅದು ಮಾಡ್ತಾರೆ. ಅದನ್ನ ಅಪ್ರಿಷಿಯೇಟೆಡ್ ಮಾಡೋದು ಬಿಟ್ಬಿಟ್ಟು ರಾಜಕೀಯವಾಗಿ ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಏನೋ ಆಗ್ಬಿಡ್ತದೆ ಏನೋ ಆಕಾಶ ಕಳಚಿಬಿಡ್ತದೆ ಅಂತ. ಆದರೆ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷಗಳ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದು ಕೇವಲ ಪೊಲಿಟಿಕಲ್ ರೀಸನ್ಸ್ಗೋಸ್ಕರ ಅಲ್ಲ. ಒಂದು ಆಡಳಿತದಲ್ಲಿ ಇರಬೇಕಾದ್ರೆ ಮುಖ್ಯಮಂತ್ರಿಯಾಗಿ ಹೈಕಮಾಂಡ್ ಹೇಳೋವರೆಗೂ ಶಾಸಕರ ಬೆಂಬಲ ಇರೋರು ಕೂಡ ಅವ್ರು ಇರ್ತಾರೆ ಅಂತಕ್ಕಂಥದ್ದು ಅದು ಸದೃಢವಾಗಿರ್ತಕ್ಕಂಥ ನಿಲುವಾಗ್ತದೆ ಹೊರತು ಈ DK ಶಿವಕುಮಾರ್ ಸೆಟ್ ಮಾಡಬೇಕು ಅಂತಲ್ಲ. ಇನ್ನೊಂದು ಕೂಡ ಕ್ಯಾಬಿನೆಟ್ ಡಿಸಿಷನ್ಗಳನ್ನ ಯಾರು ಹೈಕಮಾಂಡ್ ಅವ್ರು ತಗೊಂಡಿದ್ದಲ್ಲ. ಅವ್ರು ತಗೊಂಡ ನಿರ್ಣಯಗಳನ್ನ ಕ್ಯಾಬಿನೆಟಲ್ಲೇ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ಎಲ್ಲೂ ಕೂಡ ಕ್ಯಾಬಿನೆಟ್ ಓವರ್ಟೇಕ್ ನಮ್ಮ ಹೈಕಮಾಂಡ್ ಅವ್ರು ಮಾಡಲೇ ಇಲ್ಲ. ವೇಣುಗೋಪಾಲ್ ಅವರಾಗಲಿ ಸುರ್ಜೇವಾಲ ಅವರಾಗಲಿ, ದೇ ಆರ್ ಆಲ್ ವರ್ಕಿಂಗ್ ಇನ್ ದ ಪ್ಯಾರಾಮೀಟರ್ಸ್. ಅಧಿಕಾರಿಗಳ ಮೀಟಿಂಗ್ ಕರೆದಿದ್ರು, ಅದ್ರ ಬಗ್ಗೆ ಕರ್ದೇ ಇಲ್ಲ ಸುರ್ಜೇವಾಲ ಅವ್ರ ಮೀಟಿಂಗ್. ಸಚಿವರು ಹೇಳಿದ್ರು ಅದೇ ಅದೊಂದು ತಪ್ಪು ಮಾತಾಡಿದ್ದಾರೆ ಅವರು. ಮಾಹಿತಿ ಕೊರತೆಯಿಂದ ಮಾತಾಡಿರ್ಬೋದು. ಅದು ಈಗ ಅವ್ರ ಪಶ್ಚಾತ್ತಾಪ ಪಡ್ಕೊಂಡು ಹೈಕಮಾಂಡ್ ಹೇಳ್ತಾರೆ ತಪ್ಪು ಗ್ರಹಿಕೆಯಿಂದ ಹಂಗಾಗಿದೆ ವಿಚಾರಗಳು ಅನ್ನೋ ವಿಚಾರನ ಅವರೇ ಹೇಳ್ತಾ ಇದ್ದಾರೆ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಕೆಲವು ವಿಚಾರಗಳು ತಪ್ಪು ಗ್ರಹಿಕೆ ನಿಮಿಷ ದೊಡ್ಡ ಕೇಳಿ ತಪ್ಪು ಗ್ರಹಿಕೆಯಿಂದ ಆಗಿದೆ. ನಾನು ಹೈಕಮಾಂಡ್ ಹೋಗಿ ಅದನ್ನ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಯಾವ ಷಡ್ಯಂತ್ರವೂ ಇಲ್ಲ. ಯಾರು ಕೂಡ ಮೇಲೂ ಕೀಳು ಅಂತ ನೋಡ್ತಾ ಪ್ರಶ್ನೆನೇ ಇಲ್ಲ. ಸಿದ್ದರಾಮಯ್ಯ ಅವರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗ್ಬೋದು, ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋದು ಒಂದು ಮನೆಯ ಕುಟುಂಬದ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.